ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಒಳ್ಳೆಯ ವಿಷಯದ ಬಗ್ಗೆ ಮಾತಾಡೋಣ. ಜನಕ್ಕೆ ಯಾವುದೋ ಒಂದು ರೀತಿಲಿ ಯಾವ್ಯಾವ ರೀತಿಲಿ ಹಿಂಸೆ ಕೊಡ್ತಾರೆ ಅದ್ರ ಬಗ್ಗೆ ಒಂದು ಮಾಹಿತಿ ಬಗ್ಗೆ ಮಾತಾಡೋಣ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಪ್ರೆಸ್ ಮಾಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಫುಲ್ ನೋಡಿದ್ರೆ ಯಾವ ವಿಷಯ ಅಂತ ಕೂಡ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ವಿಷಯ ಅಂತ ನೋಡೋಣ. ಮೈಕ್ರೋ ಫೈನಾನ್ಸ್ಗಳು ಹಾವಳಿ ತುಂಬಾನೇ ಹೆಚ್ಚಾಗ್ತಾ ಇದೆ. ಅವ್ರು ಕೊಡೋ ಹಿಂಸೆ ಜನಕ್ಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಣ ಫೈನಾನ್ಸ್ ಕೊಡ್ಬೇಕಾದ್ರೆ ಒಂದು ಉತ್ತರ ಕೊಡ್ತಾರೆ, ನೀವು ಕಟ್ಟಿ ನಿಮ್ಮ ಕೈಲಿ ಆಗುತ್ತೆ ಅಂತ ಒಂದು ಮಾನವೀಯತೆಯಿಂದನೂ ಕೊಡ್ತಾರೆ. ಅವರು ತಗೊಂತಾರೆ, ಕಷ್ಟ ಇರುತ್ತೆ ಅಂದ್ಬಿಟ್ಟು ಫೈನಾನ್ಸ್ಗೆ ಕೈ ಹಾಕ್ತಾರೆ. ಎಷ್ಟೋ ನಾನಾ ಥರ ಹಿಂಸೆಗಳು ಕೊಡ್ತಾರೆ. ಈ ಮೈಕ್ರೋ ಫೈನಾನ್ಸಿಂದ ಎಷ್ಟೋ ಊರುಗಳಲ್ಲಿ ಅವ್ರು ಕೊಡೋ ಹಿಂಸೆಗೆ ಜನ ಖಾಲಿ ಮಾಡ್ಕೊಂಡೇ ಹೋಗ್ಬಿಟ್ಟಿದ್ದಾರೆ. ಮೈಸೂರು, ಹಾವೇರಿ, ರಾಮನಗರ, ವಿಜಯಪುರ ತುಂಬ ಜಿಲ್ಲೆಗಳಲ್ಲಿ ಇದೇ ರೀತಿ ಮೈಕ್ರೋ ಫೈನಾನ್ಸಲ್ಲಿ ಹಿಂಸೆ ಕೊಟ್ಟು ಅವರು ಜನ ಬೇಸತ್ತು, ಅವ್ರು ಕೊಡೋ ಹಿಂಸೆಗೆ ಬೇಸತ್ತು ಜನ ಊರು ಬಿಟ್ಟು ಹೋಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಒಂಥರ ರಕ್ತ ಹೀರೋ ಪಿಶಾಚಿಗಳು ಅಂತಲೂ ಹೇಳ್ಬೋದು. ಕಷ್ಟಕ್ಕೆ ಕೊಟ್ಟಿರ್ತಾರೆ, ವಸೂಲಿ ಮಾಡೋ ರೀತಿನೇ ಬೇರೆ ಇರಬೇಕು. ನೀವು ಫೈನಾನ್ಸ್ ಕೊಟ್ಟಿದ್ದೀರಾ ಆ ಮಾತ್ರಕ್ಕೆ ನೀವು ಹೋಗಿ ಅವ್ರ ಮನೆಗೆ ಹೋಗಿ ಮಾನ ಹರಾಜು ಹಾಕೋದು, ಮಾನ ಮರ್ಯಾದೆ ತೆಗೆಯೋದು, ನೀವು ಸತ್ರು ಪರವಾಗಿಲ್ಲ ನಮ್ಮ ದುಡ್ಡು ನಮಗೆ ವಸೂಲಿ ಮಾಡ್ತಾರೆ. ಆ ರೀತಿ ಚಿತ್ರಹಿಂಸೆ ಕೊಡೋದು, ಏನೋ ಒಂದು ಅವೆಚ್ಚ ಶಬ್ದಗಳಿಂದ, ಒಂದು ಕೆಟ್ಟ ಶಬ್ದಗಳಿಂದ ಅವ್ರನ್ನ ಬೈಯೋದು, ಈ ರೀತಿ ಅವ್ರನ್ನ ನಿನ್ನೆ ಮಾಡಿ ಅವ್ರ ಮಾನ ಹರಾಜಾಗ್ದಾಗ ಅವ್ರಿಗೆ ಎಷ್ಟು ಹಿಂಸೆ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಲೇಬೇಕು ಸರ್ಕಾರ. ಈ ಮಹಿಳಾ ಸಂಘಗಳ ಥರ ಮಾಡಿಬಿಟ್ಟು ಆ ಸಂಘಗಳಿಗೆ ಮಹಿಳೆಯರಿಗೆ ಮಾತ್ರನೇ ಈ ರೀತಿ ಎಲ್ಲ ಗುಂಪು ಮಾಡಿಕೊಂಡು ಒಂದು ಗುಂಪು ಅಂತ ಕೊಟ್ಟು ಅದರಲ್ಲಿ ಅವ್ರಿಗೆ ಮಾತ್ರ ಮಹಿಳೆಯರಿಗೆ ಮಾತ್ರನೇ ಫೈನಾನ್ಸ್ ಕೊಟ್ಟು ಅವ್ರ ಕೈಲಿ ಕಟ್ಟೋಕ್ಕಾಗುತ್ತಾ ಇಲ್ವಾ ಅನ್ನೋದು ನಾವು ಕೂಡ ನೋಡೋದಿಲ್ಲ. ಅವರು ನಿಮ್ಮ ಕೈಲಿ ಆಗುತ್ತೆ ಅನ್ನೋದು ಅವ್ರು ಕಟ್ತಾರೆ. ನಾವು ಕೂಡ ಕಷ್ಟ ಇದೆ ಅಂತ ತೊಗೊಂಡಿರ್ತೀವಿ, ಕಟ್ತೀವಿ. ಸ್ವಲ್ಪ ಕಾಲಾವಕಾಶ ಕೂಡ ಕೊಟ್ಟರೆ ಖಂಡಿತವಾಗ್ಲೂ ಅವ್ರ ಸಾಲ ತೀರಿಸೋ ಅವಕಾಶ ಇರುತ್ತೆ. ಒಂದು ಕಂತು ಕಟ್ಟಿಲ್ಲ ಅಂತ ಅಂದ್ರೂ ಅವ್ರಿಗೆ ನಾನಾ ಥರ ಹಿಂಸೆ, ಕೆಟ್ಟ ಶಬ್ದಗಳಿಂದ ಬೈಯೋದು, ಎಲ್ಲರ ಮುಂದೆನೂ ಮರ್ಯಾದೆ ತೆಗೆಯುವಂಥದ್ದು ತುಂಬ ಮಾಡ್ತಾರೆ. ಈ ಮರ್ಯಾದೆಗೆ ಅಂಜಿ ಕೆಲವು ಊರುಗಳಲ್ಲಿ ಊರು ಬಿಟ್ಟು ಹೋಗಿರೋದುಂಟು, ಆತ್ಮಹತ್ಯೆ ಕೂಡ ಮಾಡಿರೋದುಂಟು. ಇದ್ರ ಬಗ್ಗೆ ಸರ್ಕಾರ ಕೂಡ ಕ್ರಮ ಕೈಗೊಂಡ್ರೆ ಎಷ್ಟೋ ಜನಕ್ಕೆ ತುಂಬ ಸಹಾಯ ಆಗುತ್ತೆ ಫ್ರೆಂಡ್ಸ್. ಇನ್ನು ಈಗ ತಾನೇ ಸಿದ್ದರಾಮಯ್ಯ ಹೇಳಿದ್ದಾರೆ, CM ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗೂ ಕೈಗೊಳ್ಳಲೇಬೇಕು. ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕು. ಜನಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ. ಫೈನಾನ್ಸಿಂದ ಸಾಕಷ್ಟು ಸಹಾಯ ಆಗಿದೆ, ಆದರೆ ಫೈನಾನ್ಸ್ ಕೊಟ್ಟು ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಅವ್ರ ಮಾನ ಹರಾಜಾಕಿ ಒಂಥರ ರೌಡಿಗಳ ಥರ ಅವ್ರ ಮನೆ ಬಾಗಿಲು ಹೋಗೋದು, ಅವ್ರಿಗೆ ಹಿಂಸೆ ಕೊಡೋದು, ಅವ್ರು ಎದುರುಕೊಂಡು ಅಲ್ಲಿ ಬರ್ತಾ ಇದ್ದಾನಂದ್ರೆ ಎದುರುಕೊಂಡೇ ಓಡೋಗ್ತಾ ಇದ್ದಾರೆ, ಆತ್ಮಹತ್ಯೆಗಳು ಮಾಡಿ ಸಾಕಷ್ಟು ಹೇಳೋಕ್ಕಾಗದೇ ಇರೋಷ್ಟು ಚಿತ್ರಹಿಂಸೆ ಪಡ್ತಾ ಇದ್ದಾರೆ. ತಿಂಗಳಿಗೆ 26% ಅವರು ಚಕ್ರ ಬಡ್ಡಿಗಳನ್ನ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಆದರೆ ಇದು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸಾಲ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ಮೈಕ್ರೋ ಫೈನಾನ್ಸಲ್ಲಿ ಸಾಲನ ತಗೊತಾ ಇದ್ದಾರೆ. ಅದು ಕಟ್ಟಕ್ಕೆ ಆಗದೇ ಇರೋ ಕಾರಣ ಕೂಡ ಹಲವಾರು ಕಾರಣಗಳು, ಅವರು ವೈಯಕ್ತಿಕ ಕಾರಣಗಳಿಂದ ಕಟ್ಟಕ್ಕಾಗಿರಲ್ಲ. ಆ ಒಂದು ಕಂತು ಕಟ್ಟಿಲ್ಲ ಅಂದ್ರೂ ಅವ್ರ ಮಾನ ಹರಾಜಾಗ್ತಾರೆ, ರೌಡಿಸಮ್ ಮಾಡ್ತಾರೆ, ಅವೆಚ್ಚ ಶಬ್ದಗಳಿಂದ ಬೈತಾರೆ. ಚಿತ್ರಹಿಂಸೆ ಒಂಥರ ಕಿರುಕುಳ ಆದಾಗ, ಅವರು ಹಿಂಸೆ ಆದಾಗ ನಾವು ಇರಲೇಬಾರ್ದು ಅನ್ನೋ ಆತ್ಮಹತ್ಯೆ ಕೂಡ ಮಾಡ್ಕೊತಾ ಇದ್ದಾರೆ. ಎಷ್ಟೋ ಹಲವಾರು ಜಿಲ್ಲೆಗಳಲ್ಲಾಗಿದೆ. ನಿಮ್ಮಲ್ಲಿ ಕೂಡ ಯಾರೋ ಒಬ್ಬರಿಗೆ ಈ ರೀತಿ ಆಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ಫೈನಾನ್ಸ್ ಇಲ್ಲಿ ಸಾಲ ಮಾಡೋದು ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಸರ್ಕಾರ ಕೂಡ ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೈಗೊಂಡು ಎಷ್ಟೋ ಜನಕ್ಕೆ ಮಾತ್ರ ಇದು ಸಹಾಯ ಆಗೇ ಆಗುತ್ತೆ. 26% ತಗೊಂಡ್ರೆ ಎಲ್ಲಿಂದ ಕಟ್ಟೋದು? 1 ಲಕ್ಷ ಕೊಟ್ಟರೆ 50,000 ಬಡ್ಡಿನೇ ತಿಂತಾರೆ ಅಂದರೆ
ಜನ ಎಲ್ಲಿಂದ ಕೊಡಬೇಕು ಇದನ್ನು? ಏಜೆಂಟ್ಗಳು ಇರ್ತಾರೆ, ವಸೂಲಿ ಏಜೆಂಟ್ಗಳು. ಅವರು ರೌಡಿಗಳ ಥರನೇ ಬಿಹೇವ್ ಮಾಡ್ತಾರೆ. ಅವ್ರ ಹತ್ರ ಹೋಗಿ ವರ್ತನೆ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಅವ್ರನ್ನ ನೋಡ್ರೆ ಭಯ ಪಟ್ಕೊಂಡು ಓಡೋಗೇ ಬಿಡ್ತಾರೆ. ದಯವಿಟ್ಟು ಯಾರನ್ನು ಅಷ್ಟೊಂದಾಗಿ ಫೈನಾನ್ಸಲ್ಲಿ ತೊಗೊಳ್ಬೇಡಿ. ತೊಗೊಂಡ್ರು ಕಟ್ಕೊಂಡು ಹೋಗಿ ಕೈಲಾದಷ್ಟು ಎಷ್ಟು ಬಡ್ಡಿ ದರ ಇದೆ ಏನು ಅದೆಲ್ಲ ವಿಚಾರಿಸ್ಕೊಳ್ಳಿ. ಇದಕ್ಕೆಲ್ಲ ಸರ್ಕಾರ ಕ್ರಮ ಕೈಗೊಳ್ತೀನಿ ಅಂತ ಇದ್ದಾರೆ. ಇದೊಂದು ಖುಷಿಯಾದ ವಿಷಯನೇ ಅಂತ ಹೇಳ್ಬೋದು ನಾವು. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ವಿಷಯನ ನಾವು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ ಜನಕ್ಕೆ ಗೊತ್ತಾಗಲಿ ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ಜನಕ್ಕೆ ಎಷ್ಟು ಪರ್ಸೆಂಟು ನಮಗೆ ಬಡ್ಡಿ ಆಗ್ತಾ ಇದ್ದಾರೆ ಅಂತ ಕೆಲವು ಜನಕ್ಕೆ ಗೊತ್ತೇ ಇಲ್ಲ. 26% ತಿಂಗಳಿಗೆ ಆಗ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಾಗೆ ಈ ಥರ ವಿಡಿಯೋಗಳು ಮಾಡಿ ಜನಕ್ಕೆ ಖಂಡಿತವಾಗ್ಲೂ ಒಂದು ಸಂದೇಶ ಕೊಟ್ಟರೆ ಅವ್ರು ಕೂಡ ಗೊತ್ತಾಗುತ್ತೆ, ತಿಳುವಳಿಕೆ ಮೂಡಿಸುತ್ತೆ, ಅವ್ರಿಗೂ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿ ಫುಲ್ ನೋಡಿರ್ತೀರ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.